ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ವಿಡಿಯೋಲಿ ನಾವು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು NRF ರ್ಯಾಂಕಿಂಗ್ ಅನ್ನು ಡಿಸ್ಕಸ್ ಮಾಡ್ತಿರ್ತೇವೆ. ಸೊ ಆಲ್ರೆಡಿ ನಾನು ಒಂದು ಫ್ಯೂ ಡೇಸ್ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಥ್ರೂ KCT ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ನಾನು ಯಾವೆಲ್ಲ ಕಾಲೇಜಸ್ಸು KCT ಎಕ್ಸಾಮಿನೇಷನ್ ಮುಖಾಂತರ ಅಡ್ಮಿಷನ್ ತಗೋತಾವೆ ಅವೆಲ್ಲ ಕಾಲೇಜಸನ್ನು ಅಕಾರ್ಡಿಂಗ್ ಟು 1 to 30 ರ್ಯಾಂಕನ್ನು ಪ್ರೊವೈಡ್ ಮಾಡಿದರೆ ಬೇಸ್ಡ್ ಆನ್ ಡಿಫ್ರೆಂಟ್ ಕ್ಯಾಟಗರೀಸು. ಆ ವಿಡಿಯೋ ಇನ್ನೂ ನೀವು ಚೆಕ್ಔಟ್ ಮಾಡಿಲ್ಲ ಅಂದರೆ ಅದಕ್ಕೆ ಕೂಡ ತಪ್ಪದೆ ಚೆಕ್ಔಟ್ ಮಾಡಿ. ನಿಮ್ಮ ಐ ಬಟನಲ್ಲಿ ಆ ವಿಡಿಯೋ ಬರುತ್ತಿರುತ್ತೆ. ಇವತ್ತು ಯಾವೆಲ್ಲ ಕಾಲೇಜಸ್ ಕರ್ನಾಟಕದಿಂದ ಕಂಟ್ರಿ ಲೆವೆಲಲ್ಲಿ NRF ರ್ಯಾಂಕಿಂಗ್ ಸಿಕ್ಕಿದೆ ಅವೆಲ್ಲ ಕಾಲೇಜಸ್ ನಾವು ಡಿಸ್ಕಸ್ ಮಾಡ್ತಿರ್ತೇವೆ. ಅದಕ್ಕಿಂತ ಮುಂಚೆ ನೀವು ಈ ವರ್ಷ KCT ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ತಿದ್ದೀರಾ, ನಿಮಗೆ ಏರಿಯಾ ವೈಸು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸು, ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ಸು, ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್ಸು, ಯಾವೆಲ್ಲ ಕಾಲೇಜಸ್ ಈ ವರ್ಷ KCT ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ, ಕಾಲೇಜಸ್ ಕೋಡು, ಈ ಟೈಪು ಡಿಫ್ರೆಂಟ್ ಇನ್ಫಾರ್ಮೇಷನ್ ನಿಮಗೆ ಬೇಕಾದರೆ ನೀವು ಕಾಲೇಜ್ ದೋಸ್ತ್ ಅವರ ವಾಟ್ಸಪ್ ಬೋಟನ್ನು ಚೆಕ್ಔಟ್ ಮಾಡ್ಬೋದು. ಈ ವಾಟ್ಸಪ್ ಬೋಟಲ್ಲಿ ನಿಮಗೆ ಈ ಟೈಪ್ ಡಿಫ್ರೆಂಟ್ ಟೈಪ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತಿರುತ್ತೆ. ಈ ವಾಟ್ಸಪ್ ಬೋಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟಾಪ್ ಕಮೆಂಟ್ ಸೆಕ್ಷನಲ್ಲಿ ಪ್ರೊವೈಡ್ ಮಾಡ್ತಿರ್ತೇನೆ, ತಪ್ಪದೆ ಚೆಕ್ಔಟ್ ಮಾಡಿ. ಇವಾಗ ಬರೋಣ ನಮ್ಮ ಟಾಪಿಕ್ಗೆ. ಸೊ ಇಲ್ಲಿ ನೋಡಿ ಏನಿರುತ್ತೆ ಇದು NRF ರ್ಯಾಂಕಿಂಗ್ ಅಂತ. ಇದು NRF ರ್ಯಾಂಕಿಂಗು ಫುಲ್ ಫಾರ್ಮು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ. ಇದು ಫುಲ್ ಫಾರ್ಮು. ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಪ್ರೊವೈಡ್ ಮಾಡ್ತಾರೆ, ಎವ್ರಿ ಇಯರ್ ಪ್ರೊವೈಡ್ ಮಾಡ್ತಾರೆ. ಇದು ನೋಡಿ ಇದು ಏನಿರುತ್ತೆ, ಒಂದು ರ್ಯಾಂಕಿಂಗ್ ಮೆಥಡಾಲಜಿ ಇರುತ್ತೆ ಟು ರ್ಯಾಂಕ್ ಇನ್ಸ್ಟಿಟ್ಯೂಟ್ ಅಕ್ರಾಸ್ ಕಂಟ್ರಿ. ಯಾವೆಲ್ಲ ಕಂಟ್ರಿ ಲೆವೆಲಲ್ಲಿ ಯಾವೆಲ್ಲ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ, ಯಾವೆಲ್ಲ ಕಾಲೇಜಸ್ ಇದ್ದಾವೆ, ಅದಕ್ಕೆ ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಏನೆಲ್ಲ NRF ರ್ಯಾಂಕಿಂಗ್ ಸಿಗುತ್ತೆ ಅದು ಮಾತ್ರ ಟಾಪ್ 200 ಕಾಲೇಜಸ್ ಅಷ್ಟೇ ಸಿಗುತ್ತೆ NRF ರ್ಯಾಂಕಿಂಗು. ಅದರಲ್ಲಿ ಕರ್ನಾಟಕದಿಂದ ಓನ್ಲಿ ಫ್ಯೂ ಕಾಲೇಜಸ್ ಇದ್ದಾವೆ ಟಾಪ್ 200ಅಲ್ಲಿ. ಯಾವೆಲ್ಲ ಇದು ಅಂತ ಡಿಸ್ಕಸ್ ಮಾಡ್ತಿರ್ತೇವೆ. ಅದಕ್ಕಿಂತ ಮುಂಚೆ ಏನೆಲ್ಲ ಪ್ಯಾರಾಮೀಟರ್ ಕನ್ಸಿಡರ್ ಮಾಡ್ತಾರೆ NRF ರ್ಯಾಂಕಿಂಗ್ ಕೊಡೋಕ್ಕಿಂತ ಮುಂಚೆ, ಅಲ್ಲಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್ ಯಾವ ರೀತಿ ಇದೆ, ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸ್ ಯಾವ ರೀತಿ ಇದೆ, ಏನೆಲ್ಲ ಗ್ರ್ಯಾಜುಯೇಷನ್ ಔಟ್ಕಮ್ ಏನಿದೆ, ಗ್ರ್ಯಾಜುಯೇಷನ್ ಆದಮೇಲೆ ಏನೆಲ್ಲ ಔಟ್ಕಮ್ ಸಿಗುತ್ತಿರುತ್ತೆ, ಔಟ್ರೀಚ್ ಮತ್ತು ಇನ್ಕ್ಲೂಸಿಟಿ ಯಾವ ರೀತಿ ಇದೆ, ಆ್ಯಂಡ್ ಪರ್ಸೆಪ್ಷನ್ ಯಾವ ರೀತಿ ಇದೆ, ಈ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಈ ಮೇನ್ಲಿ ಈ 5 ಪ್ಯಾರಾಮೀಟರ್ಸ್ ಮೇಲೆ ನಿಮಗೆ NRF ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಕಾಲೇಜಸ್ ಏನೆಲ್ಲ ಇನ್ಸ್ಟಿಟ್ಯೂಟ್ NRF ರ್ಯಾಂಕಿಂಗ್ ಸಿಗುತ್ತಿರುತ್ತೆ. ಐ ಥಿಂಕ್ ಇದು ಕ್ಲಿಯರ್ ಆಗಿದೆ. NRF ರ್ಯಾಂಕಿಂಗ್ ಅಂದರೆ ಏನು, ಏನೆಲ್ಲ ಪ್ಯಾರಾಮೀಟರ್ ಕನ್ಸಿಡರ್ ಮಾಡ್ತಾರೆ. ಇವಾಗ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಏನೆಲ್ಲ NRF ಇರುತ್ತೆ. ಅದು ಟಾಪ್ 200 ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಇಂಡಿಯಾ ಅವಕ್ಕಷ್ಟೇ ಏನೆಲ್ಲ NRF ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದಿಂದ ಮಾತ್ರ 19 ಕಾಲೇಜಸ್ ಇದ್ದಾವೆ ಟಾಪ್ 200ಅಲ್ಲಿ. ಎಷ್ಟು? ಓನ್ಲಿ 19 ಕಾಲೇಜಸ್ ಇದ್ದಾವೆ. ಅದರಲ್ಲಿ ನೋಡಿದಾಗ ಏನೆಲ್ಲ ರ್ಯಾಂಕಿಂಗ್ ಇರುತ್ತೆ ಅದು ಒಂದು ಬ್ಯಾಂಡ್ ಬೇಸಿಸ್ ಮೇಲೆ ಕೊಡ್ತಾರೆ. ಲೈಕ್ 1 to 100 ಬ್ಯಾಂಡ್ ಒಂದು, 101 to 150 ಬ್ಯಾಂಡ್ ಒಂದು, ಅದೇ ರೀತಿ 151 to 200 ಬ್ಯಾಂಡು, ಈ ಟೈಪ್ 3 ಬ್ಯಾಂಡ್ ಅವ್ರು ಮಾಡಿರ್ತಾರೆ. ಈ 3 ಬ್ಯಾಂಡ್ಸ್ ಬೇಸಿಸ್ ಮೇಲೆ ಅವರು ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಿರ್ತಾರೆ. ಕರ್ನಾಟಕದಲ್ಲಿ ನೋಡಿದಾಗ 1 to 100 ಬ್ಯಾಂಡಲ್ಲಿ ಮಾತ್ರ 7 ಕಾಲೇಜಸ್ ಇದ್ದಾವೆ, ಓನ್ಲಿ 7 ಕಾಲೇಜಸ್ ಇದ್ದಾವೆ ಇನ್ ಟಾಪ್ 100 ಕಾಲೇಜಸ್ ಅಕಾರ್ಡಿಂಗ್ ಟು NRF ರ್ಯಾಂಕಿಂಗ್ ಡಿಸ್ಕಸ್ ಮಾಡಿದಾಗ ಓನ್ಲಿ 7 ಕಾಲೇಜಸ್ಸು. ಅದರಲ್ಲಿ 4 ಕಾಲೇಜಸ್ಸು ಏನೆಲ್ಲ JE ಎಕ್ಸಾಮಿನೇಷನ್ ಅಥವಾ ಅವ್ರದ್ದು ಏನಾದರೂ ಓನ್ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಅಡ್ಮಿಷನ್ ತಗೋತಿರ್ತಾರೆ. 3 ಕಾಲೇಜ್ ಅಷ್ಟೇ KCT ಎಕ್ಸಾಮಿನೇಷನ್ ಮುಖಾಂತರ ಅಡ್ಮಿಷನ್ ತಗೋತಿರ್ತವೆ. ಎಷ್ಟು? ಔಟ್ ಆಫ್ ಟಾಪ್ 100 ಕಾಲೇಜಸಲ್ಲಿ 7 ಕಾಲೇಜಸ್ ಅಷ್ಟೇ ಕರ್ನಾಟಕದಲ್ಲಿದ್ದಾವೆ, ಅದಕ್ಕೆ NRF ರ್ಯಾಂಕಿಂಗ್ ಸಿಕ್ಕಿದೆ. ಅದರಲ್ಲಿ ಕೂಡ 4 ಕಾಲೇಜಸ್ಸು JE ಎಕ್ಸಾಮಿನೇಷನ್ ಅಥವಾ ಅವ್ರದ್ದಾಗಿರುವಂಥ ಓನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಖಾಂತರ ಅಡ್ಮಿಷನ್ ತಗೋತಾರೆ. 3 ಕಾಲೇಜಸ್ಸು KCT ಎಕ್ಸಾಮಿನೇಷನ್ ಮುಖಾಂತರ ಅಡ್ಮಿಷನ್ ತಗೋತಿರ್ತವೆ. ಅದೇ ರೀತಿ 101 to 150 ಬ್ಯಾಂಡಲ್ಲಿ 6 ಕಾಲೇಜಸ್ ಇದ್ದಾವೆ. ಈ 6 ಕಾಲೇಜಸ್ ಅವೆಲ್ಲ ಇದು ಅಂತ ಡಿಸ್ಕಸ್ ಮಾಡ್ತಿರ್ತೇವೆ. ಅದೇ ರೀತಿ 150 to 200 ಬ್ಯಾಂಡಲ್ಲಿ 6 ಕಾಲೇಜಸ್ ಇದ್ದಾವೆ. ಇನ್ ಜನರಲ್ ನಾವು ಟೋಟಲ್ ಆಗಿ ನೋಡಿದಾಗ ಟಾಪ್ 200ಅಲ್ಲಿ ಜಸ್ಟ್ 6+6+7 ನೋಡಿದಾಗ 19 ಕಾಲೇಜಸ್ ಅಷ್ಟಕ್ಕೆ NRF ರ್ಯಾಂಕಿಂಗ್ ಸಿಕ್ಕಿದೆ. ಐ ಥಿಂಕ್ ಕ್ಲಿಯರ್ ಆಗಿದೆ ಏನೆಲ್ಲ NRF ರ್ಯಾಂಕಿಂಗ್ ಇರುತ್ತೆ, ಯಾವ ರೀತಿ ರ್ಯಾಂಕಿಂಗ್ ಬೇಸಿಸ್, ಯಾವ ಒಂದು ಬ್ಯಾಂಡ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಸಿಗುತ್ತಿರತ್ತೆ ಅಂತ. ಇವಾಗ 1 to 100 ಬ್ಯಾಂಡಲ್ಲಿ ನೋಡಿದಾಗ ಫಸ್ಟ್ 12th ರ್ಯಾಂಕ್ ಸಿಕ್ಕಿರೋದು NIT ಸೂರತ್ ಕಲ್ಲು. ಇದು ಒಂದು NIT ಕಾಲೇಜ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಕಾಲೇಜು JE ಮೇನ್ಸ್ ಮುಖಾಂತರ ಅಡ್ಮಿಷನ್ ತಗೋತಿರತ್ತಾರೆ. ಇಲ್ಲಿ ನಿಮಗೆ ಅಡ್ವಾನ್ಸ್ ಬರೆಯುವಂಥ ಅವಶ್ಯಕತೆ ಇರೋಂಗಿಲ್ಲ. ಮೇನ್ಸ್ ಎಕ್ಸಾಮ್ ನೀವು ಬರೆದಿದ್ರೆ ನೀವು ಇಲ್ಲಿ ಅಡ್ಮಿಷನ್ ತಗೋಬಹುದು. ನಿಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇನ್ನೊಂದು ಬೆನಿಫಿಟ್ ಅಂದರೆ ನಿಮಗೆ ಹೋಮ್ ಸ್ಟೇಟ್ ಬೆನಿಫಿಟ್ ಸಿಗುತ್ತಿರುತ್ತೆ. ಸೊ ಇಲ್ಲಿ ಕಟ್ ಆಫಲ್ಲಿ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತಿರುತ್ತೆ NITಗಳಲ್ಲಿ. ಅದೇ ರೀತಿ ಇದು 12 ರ್ಯಾಂಕ್ ಆದಮೇಲೆ 50ಕ್ಕಿಂತ ಬಿಲೋ ಯಾವುದೇ ಕಾಲೇಜಿಗೆ ಇಲ್ಲಿ ಕರ್ನಾಟಕದಲ್ಲಿ ರ್ಯಾಂಕಿಂಗ್ ಸಿಕ್ಕಿಲ್ಲ. ರ್ಯಾಂಕ್ 52 ಅಂತ ಬರುತ್ತೆ, ಅದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದಕ್ಕೆ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಸಿಕ್ಕಿದೆ ಅಕಾರ್ಡಿಂಗ್ ಟು. ಇದು ನೋಡಿ ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ ಇದು 2023 ಡೇಟಾ, 2024 ಇನ್ನೂ ಡೇಟಾ ಪಬ್ಲಿಷ್ ಆಗಿಲ್ಲ. ಯಾವಾಗ ಪಬ್ಲಿಷ್ ಆಗುತ್ತೆ? ಮೋಸ್ಟ್ಲಿ ಜೂನ್ ಅಥವಾ ಜುಲೈಲಿ ಪಬ್ಲಿಷ್ ಆಗುತ್ತೆ. ಅವಾಗ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ಮ ಕೌನ್ಸಿಲಿಂಗ್ ಇನ್ ಬಿಟ್ಟು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಿರ್ತೇನೆ. ಇದು 2023 ಡೇಟಾ.
ಇವಾಗ ರ್ಯಾಂಕ್ 52 ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಅಷ್ಟು ರ್ಯಾಂಕ್ ಇದಕ್ಕೆ ಸಿಗೋಂಗಿಲ್ಲ. ಬಟ್ ಇದು ಏನೆಲ್ಲ ವಿ ಟಿ ಯು ಇದೆ, ಸಾಕಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇದಕ್ಕೆ ಅಪ್ಲಿಕೇಟೆಡ್ ಇದ್ದಾವೆ. ಆ್ಯಂಡ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಏನೆಲ್ಲಿದೆ NRF ರ್ಯಾಂಕಿಂಗ್ ಇರುತ್ತೆ, ಜಸ್ಟ್ ಪ್ಲೇಸ್ಮೆಂಟ್ಸ್ ಬೇಸಿಸ್ ಮೇಲೆ ಸಿಗೋಂಗಿಲ್ಲ. ಇಲ್ಲಿ 5 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರ್ತವೆ. ಟೀಚಿಂಗ್, ಲರ್ನಿಂಗ್, ರಿಸೋರ್ಸಸ್, ರಿಸರ್ಚ್, ಏನೆಲ್ಲ ಪ್ರೊಫೆಷನಲ್ ಕೋರ್ಸಸ್ ಪ್ರಾಕ್ಟೀಸ್ ಇದೆ, ಏನೆಲ್ಲ ಗ್ರ್ಯಾಜುಯೇಷನ್ ಔಟ್ಕಮ್ ಇರುತ್ತೆ, ಯಾವ ರೀತಿ ಔಟ್ರೀಚ್ ಇದೆ, ಏನೆಲ್ಲ ಪರ್ಸೆಪ್ಷನ್ ಇದೆ, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಮೇಲೆ ಕೊಡ್ತಿರ್ತಾರೆ. ಸೊ ಇನ್ ದಟ್ ಆ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡಿದಾಗ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ 52 ರ್ಯಾಂಕ್ ಸಿಕ್ಕಿದೆ ಕರ್ನಾಟಕದಲ್ಲಿ. ನಾಟ್ ಇನ್ ಕರ್ನಾಟಕ, ಔಟ್ ಆಫ್ 200 ಟಾಪ್ 200 52nd ರ್ಯಾಂಕ್ ಸಿಕ್ಕಿದೆ. ಅದೇ ರೀತಿ 61th ರ್ಯಾಂಕ್ ನೋಡಿದಾಗ MIT ಮಣಿಪಾಲ್, ಇದು ತಮ್ಮದು ಓನ್ ಎಂಟ್ರೆನ್ಸ್ ಎಕ್ಸಾಮ್ ಪ್ಲಸ್ JEE ಮೇನ್ಸ್ ಮತ್ತು ಅವ್ರದ್ದಾಗಿರುವಂಥ ಒಂದು ಓನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಖಾಂತರ ಅಡ್ಮಿಷನ್ ತಗೋತಿರ್ತಾರೆ ಈ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಬೇಕಾದರೆ. ಆ್ಯಂಡ್ ರ್ಯಾಂಕ್ 74 ಸಿಕ್ತಿರೋದು IIIT ಬೆಂಗಳೂರು, ಇದು ಕೂಡ JEE ಮೇನ್ಸ್ ಮುಖಾಂತರ ಅಡ್ಮಿಷನ್ ತಗೋತಿರ್ತಾರೆ. ಇದು ಒಂದು ತುಂಬ ಒಳ್ಳೆ ಇರುವಂಥ ಕಾಲೇಜು, ಇಲ್ಲಿ ನಿಮಗೆ ಒಳ್ಳೆ ರಿಸರ್ಚ್ ಸಿಗುತ್ತಿರುತ್ತೆ. ಆ್ಯಂಡ್ ಏನೆಲ್ಲ ಇಲ್ಲಿ ಪ್ಲೇಸ್ಮೆಂಟ್ಸ್ ಇರ್ತವೆ, ಸಾಕಷ್ಟು ಸರಿಯಾಗಿರ್ತವೆ ಇಲ್ಲಿ ಪ್ಲೇಸ್ಮೆಂಟ್ಸ್ ಆ್ಯಸ್ ಕಂಪೇರ್ಡ್ ಟು ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವೆಲ್ಲ KCT ಮುಖಾಂತರ ಅಡ್ಮಿಷನ್ ತಗೋತಿರ್ತವೆ. ಇವಾಗ ಒಂದು ಇಂಪಾರ್ಟೆಂಟ್ ಥಿಂಗು, ಸ್ಟೂಡೆಂಟ್ಸ್ ಇಲ್ಲಿ ಸಾಕಷ್ಟು ಡೌಟ್ ಮಾಡ್ತಿರ್ಬೋದು ಈ ರ್ಯಾಂಕಿಂಗ್ ಬೇಸಿಸ್ ಮೇಲೆ. ರಾಮಯ್ಯ ಇನ್ಸ್ಟಿಟ್ಯೂಟ್ಗೆ ಜಾಸ್ತಿ ರ್ಯಾಂಕ್ ಸಿಕ್ಕಿದೆ ಆ್ಯಸ್ ಕಂಪೇರ್ಡ್ ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗು. RV ಕಾಲೇಜ್ಗೆ 96 ರ್ಯಾಂಕ್ ಸಿಕ್ಕಿದೆ. ಒಂದು 2-3 ಇಯರ್ಸ್ ಮುಂಚೆ RV ಕಾಲೇಜು ಆಲ್ಮೋಸ್ಟ್ 76-77 ರ್ಯಾಂಕಿಂಗ್ ಇರ್ತಿತ್ತು. ಬಟ್ ಲಾಸ್ಟ್ ಇಯರ್ 2023ಯಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ 96 ರ್ಯಾಂಕಿಂಗ್ ಸಿಕ್ಕಿದೆ. ಅದೇ ರೀತಿ ಏನೆಲ್ಲ ರಾಮಯ್ಯ ಕಾಲೇಜ್ ಇದೆ ಅದಕ್ಕೆ 78th ರ್ಯಾಂಕಿಂಗ್ ಸಿಕ್ಕಿದೆ. ಸೊ ಆಲ್ರೆಡಿ ಹೇಳಿದ್ದೇನೆ, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡ್ತಾರೆ, ಜಸ್ಟ್ ಪ್ಲೇಸ್ಮೆಂಟ್ಸ್ ಅಷ್ಟೇ ಕನ್ಸಿಡರ್ ಆಗೋಂಗಿಲ್ಲ. ಅಪಾರ್ಟ್ ಫ್ರಮ್ ಪ್ಲೇಸ್ಮೆಂಟ್ ದೇರ್ ಆರ್ 4 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಬೇಸ್ಡ್ ಆನ್ ವಿಚ್ ದಿಸ್ ರ್ಯಾಂಕಿಂಗ್ ಇಸ್ ಗಿವನ್. ಅದೇ ರೀತಿ ರ್ಯಾಂಕ್ 93 ಇವಾಗೆ ಹೊಸದಾಗಿರುವಂಥ IIT ಧಾರವಾಡ. ಓಕೆ, ಸೊ ಇಲ್ಲಿ ನಿಮಗೆ JEE ಅಡ್ವಾನ್ಸ್ ಮುಖಾಂತರ ಇಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತಿರುತ್ತೆ. ಇಲ್ಲಿ ಕೂಡ ನಿಮಗೆ ಹೋಮ್ ಸ್ಟೇಟ್ ಬೆನಿಫಿಟ್ ಸಿಗುತ್ತಿರುತ್ತೆ, ಸಾಕಷ್ಟೆಲ್ಲ ಕಟ್ ಆಫ್ ರಿಲ್ಯಾಕ್ಸೇಷನ್ ಸಿಗುತ್ತಿರುತ್ತೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸು JEE ಮೇನ್ಸ್ ಅಟೆಂಡ್ ಮಾಡಿದ್ದೀರಾ, ಅಡ್ವಾನ್ಸ್ಗಾಗಿ ಟ್ರೈ ಮಾಡ್ತಿದ್ದೀರಾ, ಸ್ವಲ್ಪ ಕರೆಕ್ಟಾಗಿ ನೀವು ಅದಕ್ಕೆ ಅಟೆಂಡ್ ಮಾಡಿ ಒಳ್ಳೆ ರ್ಯಾಂಕ್ ನಿಮಗೆ ಬಂದಿದ್ರೆ ಇಲ್ಲಿ ಕೂಡ ನೀವು ಯಾವುದಾದ್ರೂ ಬ್ರಾಂಚ್ ಸೆಕ್ಯೂರ್ ಮಾಡ್ಕೋಬೋದು ಇಫ್ ಯು ಗಾಟ್ ಗುಡ್ ರ್ಯಾಂಕ್ ಇನ್ JEE ಅಡ್ವಾನ್ಸ್. ಎಸ್, ಇದು ಒಂದು ನ್ಯೂ ಕಾಲೇಜ್ ಇರೋ ಕಾರಣಕ್ಕಾಗಿ ಏನೆಲ್ಲ ಕಟ್ ಆಫ್ ಇರುತ್ತೆ ಅದು ಕೂಡ ಸ್ವಲ್ಪ ಕಡಿಮೆ ಹೋಗ್ತಿರುತ್ತೆ ಈ ಒಂದು ಕಾಲೇಜಲ್ಲಿ. ಆಯ್ತು, ಈಗ ಟಾಪ್ 100ಅಲ್ಲಿ 1 to 100 ಬ್ಯಾಂಡಲ್ಲಿ ಇಷ್ಟೆಲ್ಲ ಕಾಲೇಜಸ್ ಇದ್ದಾವೆ ಕರ್ನಾಟಕದಿಂದ. ಅದರಲ್ಲಿ ಆಲ್ರೆಡಿ ಹೇಳಿದ್ದೇನೆ ಏನೆಲ್ಲ NIT ಸೂರತ್ಕಲ್ಲು ಇದು CET ಮುಖಾಂತರ ಅಡ್ಮಿಷನ್ ತಗೋಂಗಿಲ್ಲ, MIT ಮಣಿಪಾಲ್ ತೊಗೊಳಂಗಿಲ್ಲ, IIIT ಬೆಂಗಳೂರು ತೊಗೊಳಂಗಿಲ್ಲ. ಅದೇ ರೀತಿ IIT ಧಾರವಾಡ CET ಮುಖಾಂತರ ಅಡ್ಮಿಷನ್ ತೊಗೊಳಂಗಿಲ್ಲ. ಓನ್ಲಿ 3 ಕಾಲೇಜಸ್ ವಿಚ್ ಟೇಕ್ ಅಡ್ಮಿಷನ್ ಥ್ರೂ CET. ಬಟ್ ಏನೆಲ್ಲ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇವ್ರದ್ದೇನೆಲ್ಲ ಪ್ಯೂರ್ ಏನು ಹೋಮ್ ಬ್ರ್ಯಾಂಚ್ ಇದೆ ಅದರಲ್ಲಿ ಪ್ಲೇಸ್ಮೆಂಟ್ಸ್ ಅಷ್ಟು ಇವಾಗ ಸದ್ಯಕ್ಕೆ ಕರೆಕ್ಟಾಗಿ ನಡೀತಿಲ್ಲ. ಓಕೆ, ಬಿಲೋ ಎವರೇಜ್ ಅಥವಾ ಎವರೇಜ್ ಪ್ಲೇಸ್ಮೆಂಟ್ ನಡೀತಿದೆ. ಬಟ್ ಆ್ಯಸ್ ಕಂಪೇರ್ಡ್ ಟು ರಾಮಯ್ಯ ಆ್ಯಂಡ್ RV ಕಾಲೇಜಲ್ಲಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ, ಒಂದು ಒಳ್ಳೆ ರಿಸರ್ಚ್ ಕೂಡ ಸಿಗುತ್ತಿರುತ್ತೆ, ಒಂದು ಪ್ರೊಫೆಷನಲ್ ಕೋರ್ಸಸ್ ಕೂಡ ಸರಿಯಾಗಿದ್ದಾವೆ ಇಲ್ಲಿ. ಸೊ ದೀಸ್ ಆರ್ ಗಿವನ್ ಆಸ್ ರ್ಯಾಂಕ್ 78 ಆ್ಯಂಡ್ ರ್ಯಾಂಕ್ 78 and 96. ಎಸ್, ಇವಾಗ ನಾವು ನೆಕ್ಸ್ಟ್ ಕಾಲೇಜಸ್ ಯಾವೆಲ್ಲಿದೆ ಅಂತ ಅವು ಕನ್ಸಿಡರ್ ಮಾಡೋಣ. ಐ ಥಿಂಕ್ ಸ್ಕ್ರೀನ್ ವಿಸಿಬಲ್ ಇದೆ ನಿಮ್ಮೆಲ್ಲರಿಗೆ. ಸೊ ಇಲ್ಲಿ ಈ ರೀತಿ ಅವ್ರ ವೆಬ್ಸೈಟ್ ಇರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ. ಅದರಲ್ಲಿ ನೀವು ಚೆಕ್ ಮಾಡಿದಾಗ ಈ ರೀತಿ ರ್ಯಾಂಕಿಂಗ್ ಇರುತ್ತೆ. ಇದು ನೋಡಿ, ಇಂಡಿಯಾ ರ್ಯಾಂಕಿಂಗ್ 2023 ಇಂಜಿನಿಯರಿಂಗ್ ನಾನು ಡಿಸ್ಕಸ್ ಮಾಡ್ತಿದ್ದೆ. ಅದರಲ್ಲಿ ದೀಸ್ ಆರ್ ಟಾಪ್ 100 1 to 100 ಬ್ಯಾಂಡಲ್ಲಿ. ಅದರಲ್ಲಿ ನಾನು ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ಇವೆಲ್ಲ ಕಾಲೇಜಸ್ ಬಂದಿದ್ದು 7 ಕಾಲೇಜಸ್ ಬಂದಿದ್ದು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಇವಾಗ ನೆಕ್ಸ್ಟ್ ಬರೋದು 101 to 150 ಬ್ಯಾಂಡಲ್ಲಿ. ಇದರಲ್ಲಿ ನೀವು Control F ಕ್ಲಿಕ್ ಮಾಡಿ ಕರ್ನಾಟಕ ಅಂತ ನೀವು ಇಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ ಯಾವೆಲ್ಲ ಕಾಲೇಜಸ್ ಇದಾವೆ ಅಂತ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ನೋಡಿ. ಫಸ್ಟ್ ಇದೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆಲ್ರೆಡಿ ನಾನು ಟಾಪ್ 30ಯಲ್ಲಿ ಇದಕ್ಕೆ ಒಂದು ಒಳ್ಳೆ ರ್ಯಾಂಕ್ ಪ್ರೊವೈಡ್ ಮಾಡಿದ್ದೇನೆ. ಫಾರ್ ದಟ್ ರೀಸನ್ ಇದಕ್ಕೆ ಆಲ್ಮೋಸ್ಟು ನಾನು ಅಂದಾಗ 104 ರ್ಯಾಂಕಿಂಗ್ ಸಿಕ್ಕಿದೆ. 100 to 150ಅಲ್ಲಿ ವೆರಿ ಇಂಪಾರ್ಟೆಂಟು, ಇಲ್ಲಿ ರ್ಯಾಂಕಿಂಗ್ ಅವ್ರು ಪ್ರೊವೈಡ್ ಮಾಡ್ತಿಲ್ಲ. ಇಲ್ಲಿ ಇನ್ಸ್ಟಿಟ್ಯೂಟ್ ಲಿಸ್ಟ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಮೇಲೆ ಲಿಸ್ಟ್ ಇಟ್ಟಿದ್ದಾರೆ. ಇಲ್ಲಿ ಯಾವುದೇ ಅವರಿಗೆ ರ್ಯಾಂಕ್ ಕೊಟ್ಟಿಲ್ಲ. 104 105 ಈ ರೇಂಜಲ್ಲಿ ಬರ್ತವೆ ಈ ಕಾಲೇಜಸ್ ಅಂತ ಅಷ್ಟೇ ಹೇಳ್ಕೊಟ್ಟಿದ್ದಾರೆ, ಅದು ಕೂಡ ಗಮನದಲ್ಲಿಡಿ. ಇಲ್ಲಿ ನೀವು ತಿಳ್ಕೊಬೋದು MIT ಯೂನಿವರ್ಸಿಟಿಗೆ 101 ರ್ಯಾಂಕಿಂಗ್ ಇದೆ, ಆ ರೀತಿ ರ್ಯಾಂಕಿಂಗ್ ಇಲ್ಲ. ಇಲ್ಲಿ ಆಲ್ರೆಡಿ ಅವರು ಹೇಳಿದ್ದಾರೆ ಇಲ್ಲೇನ ಲಿಸ್ಟ್ ಇದೆ, ಒಂದೊಂದು ಅಲ್ಫಾಬೆಟಿಕಲ್ ಆರ್ಡರ್ ಮೇಲೆ ಇದೆ. ನೆಕ್ಸ್ಟ್ BMS ಆದಮೇಲೆ ಇದೊಂದು ಕ್ರೈಸ್ಟ್ ಯೂನಿವರ್ಸಿಟಿ, ಇದು ಕೂಡ ಸರಿಯಾಗಿದೆ, ಪ್ರೈವೇಟ್ ಇದೆ, ಒಂದು ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಬಟ್ ಇದಕ್ಕೂ NRF 101 to 150 ರೇಂಜಲ್ಲಿ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಇದೆ ಜೈನ್ ಯೂನಿವರ್ಸಿಟಿ ಬೆಂಗಳೂರು. ಇದರಲ್ಲಿ ಪ್ಲೇಸ್ಮೆಂಟ್ ಕೂಡ ಜಾಸ್ತಿ ಇರೋಂಗಿಲ್ಲ, KCT ಮುಖಾಂತರ ಸ್ವಲ್ಪ ಕಡಿಮೆ ರ್ಯಾಂಕಲ್ಲಿ ಕೂಡ ಅಡ್ಮಿಷನ್ ಸಿಗುತ್ತಿರುತ್ತೆ. ಬಟ್ NRF ಅಲ್ಲಿ ಇದಕ್ಕೆ ರ್ಯಾಂಕಿಂಗ್ ಸಿಕ್ಕಿದೆ 2023ಯಲ್ಲಿ. ನೆಕ್ಸ್ಟ್ ಬರುತ್ತೆ
ಇದು NIM, ಇದು ನಿತ್ಯ ಮೀನಾಕ್ಷಿ ಇನ್ಸ್ಟಿಟ್ಯೂಟ್. ನಾನು ಆಲ್ರೆಡಿ ಹೇಳಿದೆ, ಇದು ನಿತ್ಯಲ್ಲಿದೆ, ಉಡುಪಿಯಲ್ಲಿರುವಂಥ ಕಾಲೇಜು. ಇದು ಕಾಲೇಜ್ ಕೂಡ ಅವ್ರದ್ದಾಗಿರುವಂಥ ಓನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಖಾಂತರ ಅಡ್ಮಿಷನ್ ತಗೋತಿರತ್ತಾರೆ. ಅವ್ರದ್ದು ಎಕ್ಸಾಮಿನೇಷನ್ ಲಾಸ್ಟ್ ಡೇಟು 5th June ಇದೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ. ನೀವು ಇನ್ನೂ ಫಿಲ್ ಮಾಡಿಲ್ಲ ಅಂದರೆ ಆ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಅಲ್ಲಿ ಕೂಡ ಅಡ್ಮಿಷನ್ ತೊಗೋಬೋದು. ನಾನು ಲಾಸ್ಟ್ ವೀಡಿಯೋಲಿ ನಾನು ಮೆನ್ಷನ್ ಮಾಡಿದ್ದೇನೆ, ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ರಿಗಾರ್ಡಿಂಗ್ ಮೆನ್ಷನ್ ಮಾಡಿದ್ದೇನೆ, ಅಲ್ಲಿ ಕೂಡ ತಪ್ಪದೆ ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟು ಕರ್ನಾಟಕದಲ್ಲಿ ಸಿಕ್ಕಿರೋದು PS ಯೂನಿವರ್ಸಿಟಿ. ಇದು ಒಂದು ಕೂಡ ಸೆಕೆಂಡ್ ರ್ಯಾಂಕ್ ಹೋಲ್ಡ್ ಮಾಡುತ್ತೆ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್. ಬಟ್ ಇದಕ್ಕೆ NIRF ಅಲ್ಲಿ 101 to 150 ರ್ಯಾಂಕಿಂಗ್ ಸಿಕ್ಕಿದೆ, ಇನ್ ಬಿಟ್ವೀನ್ ದಟ್ ರ್ಯಾಂಕಿಂಗ್ ಸಿಕ್ಕಿದೆ. ನೆಕ್ಸ್ಟ್ ಇದೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಲ್ರೆಡಿ ಇದು ಕಾಲೇಜ್ ಬಗ್ಗೆ ನಾನು ಹೇಳಿದ್ದೇನೆ ಲಾಸ್ಟ್ ವಿಡಿಯೋಲಿ, ತುಂಬ ಒಳ್ಳೆ ಕಾಲೇಜು, ಸ್ಪಿರಿಚುವಲ್ ಕಾಲೇಜು. ಇಲ್ಲಿ ಒಳ್ಳೆ ಎಜುಕೇಷನ್ನು, ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಇರುತ್ತೆ. ಸೊ ಇದು ಕೂಡ 101 ಇಂದ 150 ರೇಂಜಲ್ಲಿ ಇವೆಲ್ಲ ಕಾಲೇಜಸ್ ಇನ್ಕ್ಲೂಡ್ ಆಗಿದ್ದಾವೆ. ನೆಕ್ಸ್ಟು 150 ಇಂದ 200 ರೇಂಜಲ್ಲಿ ಅವೆಲ್ಲ ಕಾಲೇಜಸ್ ಇನ್ಕ್ಲೂಡ್ ಆಗಿದ್ದಾವೆ ಅಂದಾಗ ಚೆಕ್ ಮಾಡಿದಾಗ ಇಲ್ಲಿ ಒಂದು 6 ಕಾಲೇಜಸ್ ಇದ್ದಾವೆ. ಫಸ್ಟ್ ಇದೆ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದಕ್ಕೆ 151 ಇಂದ 200 ರೇಂಜಲ್ಲಿ NIRF ರ್ಯಾಂಕಿಂಗ್ ಸಿಕ್ಕಿದೆ ಲಾಸ್ಟ್ ಇಯರು. ಅದೇ ರೀತಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರಲ್ಲಿರುವಂಥ ಕಾಲೇಜು, ಇದು ಕೂಡ NIRF ರ್ಯಾಂಕಿಂಗ್ ಸಿಕ್ಕಿದೆ. ಅದೇ ರೀತಿ ನ್ಯೂ ಹಾರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬೆಂಗಳೂರಲ್ಲಿರುವಂಥದ್ದು. ಇದಕ್ಕೆ ಇನ್ ಬಿಟ್ವೀನು 151 to 200 ಅಲ್ಲಿ ರ್ಯಾಂಕಿಂಗ್ ಸಿಕ್ಕಿದೆ 2023 ನೆಕ್ಸ್ಟು ನಿತ್ಯ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ. ಇದು ಕಾಲೇಜು KCT ಮುಖಾಂತರ ಕೂಡ ಅಡ್ಮಿಷನ್ ತಗೋತಾರೆ. ಅದೇ ರೀತಿ ಅವ್ರದ್ದಾಗಿರುವಂಥ ಓನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಖಾಂತರ ಕೂಡ ಅಡ್ಮಿಷನ್ ತಗೋತಿರ್ತಾರೆ. ಇದಕ್ಕೆ ನೀವು ಚೆಕ್ಔಟ್ ಮಾಡಿ. ಇದು ಏನಲ್ಲ, ನಿತ್ಯ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಏನು ಅವ್ರದ್ದು ಓನ್ ಎಂಟ್ರೆನ್ಸ್ ಇದೆ, ಅದಕ್ಕೆ ತಪ್ಪದೇ ಒಮ್ಮೆ ನೀವು ಬರೀರಿ ಎಕ್ಸಾಮಿನೇಷನು. ಆ ಒಂದು ಬ್ಯಾಕಪ್ ಪ್ಲ್ಯಾನ್ ಆಗ್ತಿರುತ್ತೆ KCT ಸ್ಟೂಡೆಂಟ್ಸ್ಗೆ. ನೆಕ್ಸ್ಟು PS ಕಾಲೇಜ್ ಮಂಡ್ಯಲ್ಲಿರುವಂಥದ್ದು. ಸೊ ಇಲ್ಲಿ ಕೂಡ ಇದಕ್ಕೆ NIRF ಅಲ್ಲಿ ರ್ಯಾಂಕಿಂಗ್ ಸಿಕ್ಕಿದೆ. ಸೊ ಇದಕ್ಕೆ ಆಲ್ಮೋಸ್ಟ್ 151 ಇಂದ 200 ರೇಂಜಲ್ಲಿ ಈ ಕಾಲೇಜನ್ನು ರ್ಯಾಂಕಿಂಗ್ ಸಿಕ್ಕಿದೆ. ನೆಕ್ಸ್ಟು ಲಾಸ್ಟ್ ಕಾಲೇಜು NIE ಲೈಟ್ ಈಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿರುವಂಥ ಕಾಲೇಜ್ಗೆ ರ್ಯಾಂಕಿಂಗ್ ಸಿಕ್ಕಿದೆ. ಸೊ ಇವೆಲ್ಲ 6 ಕಾಲೇಜಸ್ಸು, ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಸು KCT ಮುಖಾಂತರ ನಿಮಗೆ ಅಡ್ಮಿಷನ್ ಪ್ರೊವೈಡ್ ಮಾಡ್ತಾರೆ. ಐ ಥಿಂಕ್ ಕ್ಲಿಯರ್ ಆಗಿದೆ ಅವೆಲ್ಲ ರ್ಯಾಂಕಿಂಗ್ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ NIRF ರ್ಯಾಂಕಿಂಗು. ಸೊ ಈ ರೀತಿ ಇನ್ನೊಂದು 2024 ಲಿಸ್ಟ್ ಬರುತ್ತೆ, ಅದರಲ್ಲಿ ಕೂಡ ಏನಾದ್ರು ರ್ಯಾಂಕಿಂಗ್ ಇರುತ್ತೆ, ಸ್ವಲ್ಪ ಜಾಸ್ತಿ ಕಡಿಮೆ ಆಗಿರ್ಬೋದು. ಸೊ ಇದರಲ್ಲಿ ಟಾಪ್ ಏನೆಲ್ಲ ಹೋಲ್ಡ್ ಮಾಡುತ್ತೆ ಮದ್ರಾಸ್, IIT ಮದ್ರಾಸ್ ಲಾಸ್ಟ್ 2 to 3 ಇಯರ್ಸಿಂದ ಫಸ್ಟ್ ರ್ಯಾಂಕ್ ಹೋಲ್ಡ್ ಮಾಡ್ತಿದೆ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟಿಂಗ್ ಒಂದು 10 ರ್ಯಾಂಕ್ ತನಕ 9 ರ್ಯಾಂಕ್ ತನಕ ನೀವು ನೋಡಿದಾಗ IIT ಮತ್ತು NIT ಇದೆ. ಆಲ್ಮೋಸ್ಟ್ 8 ತನಕ IIT ಇದೆ, ಅದು ಆದಮೇಲೆ ಒಂದು NIT ಇದೆ, ಆದಮೇಲೆ ಮತ್ತು ಇದು ಜಾದವ್ಪುರ್ ಯೂನಿವರ್ಸಿಟಿ ಕೋಲ್ಕತ್ತಲ್ಲಿರುವಂಥ ಚೀಪೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಬೆಸ್ಟ್ ಪ್ಲೇಸ್ಮೆಂಟ್ಸ್ ಇರುವಂಥ ಕಾಲೇಜು. ಅದೇ ರೀತಿ ವೆಲ್ಲೋರ್ ಇನ್ಸ್ಟಿಟ್ಯೂಟ್. ಈ ರೀತಿ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಏನೆಲ್ಲ ಇದು ರ್ಯಾಂಕಿಂಗ್ ಇರುತ್ತೆ. 2024 ರ್ಯಾಂಕಿಂಗ್ ಬಂದಮೇಲೆ ನಾನು ಈ ಟೈಪ್ ವೀಡಿಯೋ ಮಾಡ್ತಿರ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ. ಈ ರೀತಿ ಇದೇ ಟೈಪ್ ಡಿಫ್ರೆಂಟ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದಟ್ ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಟಾಟಾ, ಬಾಯ್.